ಖಿಲ್ಜಿಗೆ ಶರಣಾಗುವ ಅಥವಾ ಸೆರೆಹಿಡಿಯಲ್ಪಟ್ಟ ಅವಮಾನವನ್ನು ಸಹಿಸಿಕೊಳ್ಳುವ ಆಯ್ಕೆಯನ್ನು ಎದುರಿಸಿದ ರಾಣಿ ಪದ್ಮಿನಿ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯುವ ಆಯ್ಕೆಯನ್ನು ಮಾಡಿದರು. ಅಂತಿಮ ಪ್ರತಿಭಟನೆಯ ಕ್ರಿಯೆಯಲ್ಲಿ ರಾಣಿ ಪದ್ಮಿನಿ ಸ್ವಯಂಕ್ರಿಯೆಯ ಆಚರಣೆಯಾದ ಜೌಹರ್ ಮಾಡಲು ಆಯ್ಕೆ ಮಾಡಿಕೊಂಡರು. ಅವಳ ಗೌರವ ಮತ್ತು ಅವಳ ಸಾಮ್ರಾಜ್ಯದ ಗೌರವವನ್ನು ರಕ್ಷಿಸಲು ಅಗ್ನಿಸ್ಪರ್ಶಕ್ಕೆ ಅಣಿಯಾದಳು. ಅಂತಿಮ ದಾಳಿಯ ರಾತ್ರಿ ರಾಣಿ ಪದ್ಮಿನಿ ನೇತೃತ್ವದ ಚಿತ್ತೋರಗಡದ ಮಹಿಳೆಯರು ಅರಮನೆಯಲ್ಲಿ ಜಮಾಯಿಸಿದರು. ಅವರು ರಾಜ್ಯ ಉಡುಪುಗಳನ್ನು ಮತ್ತು ಆಭರಣಗಳನ್ನು ತೊಟ್ಟು ಅಂತಿಮ ತ್ಯಾಗವನ್ನು ಮಾಡಿದಾಗ ಅವರ ಕಣ್ಣುಗಳು ಸಂಕಲ್ಪ ಮತ್ತು ಶೌರ್ಯದಿಂದ ತುಂಬಿದ್ದವು. ಬೆಂಕಿ ಹಚ್ಚಲಾಯಿತು. ಅವರು ಅವಮಾನಕ್ಕಿಂತ ಮರಣವನ್ನು ಆರಿಸಿಕೊಂಡರು. ರಾಣಿ ಪದ್ಮಿನಿಯ ಕಥೆಯು ಭಾರತದ ಇತಿಹಾಸದಲ್ಲಿ ಧೈರ್ಯ, ತ್ಯಾಗ ಮತ್ತು ಗೌರವದ ಅತ್ಯಂತ ಕಟುವಾದ ಕಥೆಗಳಲ್ಲಿ ಒಂದಾಗಿದೆ. ಆಕೆಯ ಶೌರ್ಯದ ಪರಂಪರೆ ಮತ್ತು ಅವಳು ಆ ದಿನವನ್ನು ಆರಿಸಿಕೊಂಡ ಜೌಹರ್ ತಲೆಮಾರುಗಳಿಗೆ ಸ್ಫೂರ್ತಿ ನೀಡುತ್ತಲೇ ಇದೆ. ಜನರು ತಮ್ಮ ಘನತೆ, ರಾಜ್ಯ ಮತ್ತು ಅವರ ಗೌರವವನ್ನು ರಕ್ಷಿಸಲು ಎಷ್ಟು ದೂರ ಹೋಗುತ್ತಾರೆ ಎಂಬುದನ್ನು ನಮಗೆ ನೆನಪಿಸುತ್ತದೆ.